ಜಿ ಪರಮೇಶ್ವರ್ ಅವರು ಅಲರ್ಟ್ ಆಗಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಆಯೋಜಕರಿಗೆ ಬಿಗ್ ಶಾಕ್ ಕೂಡ ನೀಡಿದ್ದಾರೆ. ವಿದೇಶಿಗರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಗೆ ಕಾನೂನಿನಲ್ಲಿ ಯಾವುದೇ ಅವಕಾಶ ಇಲ್ಲ. ಪೊಲೀಸ್ ಇಲಾಖೆಯಿಂದ ಆಯೋಜಕರ ಗಮನಕ್ಕೆ ಈ ವಿಷಯವನ್ನು ನಾವು ತಂದಿದ್ದೇವೆ. ವಿಪಕ್ಷಗಳಿಗಿಂತ ನಮಗೆ ಒಂದಲ್ಲ 10 ಪಟ್ಟು ಜವಾಬ್ದಾರಿ ಇದೆ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ವಿಪಕ್ಷಗಳಿಂದ ಹೇಳಿಸಿಕೊಳ್ಳುವಂತಹ ಇನ್ನೂ ಕೂಡ ಅಷ್ಟೊಂದು ನಮಗೆ ಪುರುಸತ್ತು ಇಲ್ಲ, ನಿಮ್ಮ ಕಡೆ ಹೇಳಿಸುವಂತಹ ನಾವು ಚಿಕ್ಕವರಲ್ಲ, ಹೀಗಂತ ಪರಮ ಅವರು ಮಾತನಾಡಿದ್ದಾರೆ. ಕೇಳಿಸಿಕೊಳ್ಳಿ. ನಾವೀಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಯಾರು ಆರ್ಗನೈಸರ್ಸ್ ಇದ್ದಾರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಯಾರಿದ್ದಾರೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಫಾರಿನರ್ಸ್ ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗ್ಲಿ ಅಥವಾ ಭಾಗವಹಿಸೋದಕ್ಕಾಗ್ಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ರಿಂದ ನೀವು ರಿಸ್ಟ್ರೈಂಟ್ ಮಾಡ್ಕೊಳ್ಳಿ ಅಂತ ಇದನ್ನ ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ಯಾರು ಕೊಟ್ಟಿದ್ದಾರೆ? ಆರ್ಗನೈಸರ್ಸ್ ಕರೆದಿರ್ಬೋದು, ಅವ್ರನ್ನ ಆರ್ಗನೈಸರ್ಸ್ ಕರೆದಿರ್ತಾರೆ. ಆರ್ಗನೈಸರ್ಸ್ಗೆ ನಾವು ಹೇಳಿದೀವಲ್ಲ, ನೀವು ಕರಿಬೇಡಪ್ಪ, ಕರಿಬೇಡಿ, ನೀವು ಅದು ಉಲ್ಲಂಘನೆ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ. ಅಲ್ಲ, ಅದನ್ನ ನಾವು ಹೇಳಿದೀವಿ. ಈಗ FRR ಅಂತ ನಮ್ಮಲ್ಲಿದೆ, ಅವರು ಮಾನಿಟರ್ ಮಾಡ್ತಾರೆ. ಅದನ್ನ ನಾವು ಅವ್ರಿಗೆ ತಿಳಿಸಿದ್ದೇವೆ. ಅದಾಮೇಲೆ ಅದನ್ನ ಯೋಚನೆ ಮಾಡೋಣ. ಈಗ ನಾವು ಹೇಳಿದೀವಲ್ಲ, ನಾವು ಹೇಳಿದ್ದನ್ನ ಅವ್ರು ಕೇಳಿದ್ರೆ ಆಯ್ತಲ್ಲ. ವೈಲೇಟ್ ಮಾಡಿದಾಗ ತಾನೇ ನೀವು ಹೇಳೋ ಪ್ರಶ್ನೆ ಬರೋದು. ಅಲ್ಲ, ಸ್ವಾಭಾವಿಕವಾಗಿ ಮಾಡೇ ಮಾಡ್ತಾರೆ. ಅಪೋಸಿಷನ್ ಅವ್ರಿಗೆ ಏನ್ ಜವಾಬ್ದಾರಿ ಇದೋ ನಮಗೆ 10 ಜವಾಬ್ದಾರಿ ಇದೆ. ಮತ್ತೊಂದು ಮಗ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲರ್ಟ್ ಆಗಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಆಯೋಜಕರಿಗೆ ಬಿಗ್ ಶಾಕ್ ಕೂಡ ನೀಡಿದ್ದಾರೆ. ವಿದೇಶಿಗರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಗೆ ಕಾನೂನಿನಲ್ಲಿ ಯಾವುದೇ ಅವಕಾಶ ಇಲ್ಲ. ಪೊಲೀಸ್ ಇಲಾಖೆಯಿಂದ ಆಯೋಜಕರ ಗಮನಕ್ಕೆ ಈ ವಿಷಯವನ್ನು ನಾವು ತಂದಿದ್ದೇವೆ. ವಿಪಕ್ಷಗಳಿಗಿಂತ ನಮಗೆ ಒಂದಲ್ಲ 10 ಪಟ್ಟು ಜವಾಬ್ದಾರಿ ಇದೆ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ವಿಪಕ್ಷಗಳಿಂದ ಹೇಳಿಸಿಕೊಳ್ಳುವಂತಹ ಇನ್ನೂ ಕೂಡ ಅಷ್ಟೊಂದು ನಮಗೆ ಪುರುಸತ್ತು ಇಲ್ಲ, ನಿಮ್ಮ ಕಡೆ ಹೇಳಿಸುವಂತಹ ನಾವು ಚಿಕ್ಕವರಲ್ಲ, ಹೀಗಂತ ಪರಮ ಅವರು ಮಾತನಾಡಿದ್ದಾರೆ. ಕೇಳಿಸಿಕೊಳ್ಳಿ. ನಾವೀಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಯಾರು ಆರ್ಗನೈಸರ್ಸ್ ಇದ್ದಾರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಯಾರಿದ್ದಾರೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಫಾರಿನರ್ಸ್ ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗ್ಲಿ ಅಥವಾ ಭಾಗವಹಿಸೋದಕ್ಕಾಗ್ಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ರಿಂದ ನೀವು ರಿಸ್ಟ್ರೈಂಟ್ ಮಾಡ್ಕೊಳ್ಳಿ ಅಂತ ಇದನ್ನ ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ಯಾರು ಕೊಟ್ಟಿದ್ದಾರೆ? ಆರ್ಗನೈಸರ್ಸ್ ಕರೆದಿರ್ಬೋದು, ಅವ್ರನ್ನ ಆರ್ಗನೈಸರ್ಸ್ ಕರೆದಿರ್ತಾರೆ. ಆರ್ಗನೈಸರ್ಸ್ಗೆ ನಾವು ಹೇಳಿದೀವಲ್ಲ, ನೀವು ಕರಿಬೇಡಪ್ಪ, ಕರಿಬೇಡಿ, ನೀವು ಅದು ಉಲ್ಲಂಘನೆ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ. ಅಲ್ಲ, ಅದನ್ನ ನಾವು ಹೇಳಿದೀವಿ. ಈಗ FRR ಅಂತ ನಮ್ಮಲ್ಲಿದೆ, ಅವರು ಮಾನಿಟರ್ ಮಾಡ್ತಾರೆ. ಅದನ್ನ ನಾವು ಅವ್ರಿಗೆ ತಿಳಿಸಿದ್ದೇವೆ. ಅದಾಮೇಲೆ ಅದನ್ನ ಯೋಚನೆ ಮಾಡೋಣ. ಈಗ ನಾವು ಹೇಳಿದೀವಲ್ಲ, ನಾವು ಹೇಳಿದ್ದನ್ನ ಅವ್ರು ಕೇಳಿದ್ರೆ ಆಯ್ತಲ್ಲ. ವೈಲೇಟ್ ಮಾಡಿದಾಗ ತಾನೇ ನೀವು ಹೇಳೋ ಪ್ರಶ್ನೆ ಬರೋದು. ಅಲ್ಲ, ಸ್ವಾಭಾವಿಕವಾಗಿ ಮಾಡೇ ಮಾಡ್ತಾರೆ. ಅಪೋಸಿಷನ್ ಅವ್ರಿಗೆ ಏನ್ ಜವಾಬ್ದಾರಿ ಇದೋ ನಮಗೆ 10 ಜವಾಬ್ದಾರಿ ಇದೆ. ಮತ್ತೊಂದು ಮಗ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲರ್ಟ್ ಆಗಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಆಯೋಜಕರಿಗೆ ಬಿಗ್ ಶಾಕ್ ಕೂಡ ನೀಡಿದ್ದಾರೆ. ವಿದೇಶಿಗರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಗೆ ಕಾನೂನಿನಲ್ಲಿ ಯಾವುದೇ ಅವಕಾಶ ಇಲ್ಲ. ಪೊಲೀಸ್ ಇಲಾಖೆಯಿಂದ ಆಯೋಜಕರ ಗಮನಕ್ಕೆ ಈ ವಿಷಯವನ್ನು ನಾವು ತಂದಿದ್ದೇವೆ. ವಿಪಕ್ಷಗಳಿಗಿಂತ ನಮಗೆ ಒಂದಲ್ಲ 10 ಪಟ್ಟು ಜವಾಬ್ದಾರಿ ಇದೆ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ವಿಪಕ್ಷಗಳಿಂದ ಹೇಳಿಸಿಕೊಳ್ಳುವಂತಹ ಇನ್ನೂ ಕೂಡ ಅಷ್ಟೊಂದು ನಮಗೆ ಪುರುಸತ್ತು ಇಲ್ಲ, ನಿಮ್ಮ ಕಡೆ ಹೇಳಿಸುವಂತಹ ನಾವು ಚಿಕ್ಕವರಲ್ಲ, ಹೀಗಂತ ಪರಮ ಅವರು ಮಾತನಾಡಿದ್ದಾರೆ. ಕೇಳಿಸಿಕೊಳ್ಳಿ. ನಾವೀಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಯಾರು ಆರ್ಗನೈಸರ್ಸ್ ಇದ್ದಾರೆ, ಈ
ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಯಾರಿದ್ದಾರೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಫಾರಿನರ್ಸ್ ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗ್ಲಿ ಅಥವಾ ಭಾಗವಹಿಸೋದಕ್ಕಾಗ್ಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ರಿಂದ ನೀವು ರಿಸ್ಟ್ರೆಂಟ್ ಮಾಡ್ಕೊಳ್ಳಿ ಅಂತ ಇದನ್ನ ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ಯಾರು ಕೊಟ್ಟಿದ್ದಾರೆ? ಆರ್ಗನೈಸರ್ಸ್ ಕರೆದಿರ್ಬೋದು, ಅವ್ರನ್ನ ಆರ್ಗನೈಸರ್ಸ್ ಕರೆದಿರ್ತಾರೆ. ಆರ್ಗನೈಸರ್ಸ್ಗೆ ನಾವು ಹೇಳಿದೀವಲ್ಲ, ನೀವು ಕರಿಬೇಡಿ, ನೀವು ಅದು ಉಲ್ಲಂಘನೆ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ. ಅಲ್ಲ, ಅದನ್ನ ನಾವು ಹೇಳಿದೀವಿ. ಈಗ FRR ಅಂತ ನಮ್ಮಲ್ಲಿದೆ, ಅವರು ಮಾನಿಟರ್ ಮಾಡ್ತಾರೆ. ಅದನ್ನ ನಾವು ಅವ್ರಿಗೆ ತಿಳಿಸಿದ್ದೇವೆ. ಆಮೇಲೆ ಅದನ್ನ ಯೋಚನೆ ಮಾಡೋಣ. ಈಗ ನಾವು ಹೇಳಿದೀವಲ್ಲ, ನಾವು ಹೇಳಿದ್ದನ್ನ ಅವ್ರು ಕೇಳಿದ್ರೆ ಆಯ್ತಲ್ಲ. ವೈಲೇಟ್ ಮಾಡಿದಾಗ ತಾನೇ ನೀವು ಹೇಳೋ ಪ್ರಶ್ನೆ ಬರೋದು. ಅಲ್ಲ, ಇದು ಸ್ವಾಭಾವಿಕವಾಗಿ ಮಾಡೇ ಮಾಡ್ತಾರೆ. ಅಪೋಸಿಷನ್ ಅವ್ರಿಗೆ ಏನ್ ಜವಾಬ್ದಾರಿ ಇದೋ ನಮಗೆ 10 ಜವಾಬ್ದಾರಿ ಇದೆ. ಮತ್ತೊಂದು ಮಗ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲರ್ಟ್ ಆಗಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಆಯೋಜಕರಿಗೆ ಬಿಗ್ ಶಾಕ್ ಕೂಡ ನೀಡಿದ್ದಾರೆ. ವಿದೇಶಿಗರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಗೆ ಕಾನೂನಿನಲ್ಲಿ ಯಾವುದೇ ಅವಕಾಶ ಇಲ್ಲ. ಪೊಲೀಸ್ ಇಲಾಖೆಯಿಂದ ಆಯೋಜಕರ ಗಮನಕ್ಕೆ ಈ ವಿಷಯವನ್ನು ನಾವು ತಂದಿದ್ದೇವೆ. ವಿಪಕ್ಷಗಳಿಗಿಂತ ನಮಗೆ 1 ಪಟ್ಟು ಜವಾಬ್ದಾರಿ ಇದೆ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ವಿಪಕ್ಷಗಳಿಂದ ಹೇಳಿಸಿಕೊಳ್ಳುವಂತಹ ಇನ್ನೂ ಕೂಡ ಅಷ್ಟೊಂದು ನಮಗೆ ಪುರುಸೊತ್ತು ಇಲ್ಲ, ನಿಮ್ಮ ಕಡೆ ಹೇಳಿಸುವಂತಹ ನಾವು ಚಿಕ್ಕವರಲ್ಲ, ಹೀಗಂತ ಪರಮ್ ಅವರು ಮಾತನಾಡಿದ್ದಾರೆ. ಕೇಳಿಸಿಕೊಳ್ಳಿ. ನಾವೀಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಯಾರು ಆರ್ಗನೈಸರ್ಸ್ ಇದ್ದಾರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಯಾರಿದ್ದಾರೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಫಾರಿನರ್ಸ್ ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗ್ಲಿ ಅಥವಾ ಭಾಗವಹಿಸೋದಕ್ಕಾಗ್ಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ರಿಂದ ನೀವು ರಿಸ್ಟ್ರೆಂಟ್ ಮಾಡ್ಕೊಳ್ಳಿ ಅಂತ ಇದನ್ನ ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ಯಾರು ಕೊಟ್ಟಿದ್ದಾರೆ? ಆರ್ಗನೈಸರ್ಸ್ ಕರೆದಿರ್ಬೋದು, ಅವ್ರನ್ನ ಆರ್ಗನೈಸರ್ಸ್ ಕರೆದಿರ್ತಾರೆ. ಆರ್ಗನೈಸರ್ಸ್ಗೆ ನಾವು ಹೇಳಿದೀವಲ್ಲ, ನೀವು ಕರಿಬೇಡಿ, ನೀವು ಅದು ಉಲ್ಲಂಘನೆ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ. ಅಲ್ಲ, ಅದನ್ನ ನಾವು ಹೇಳಿದೀವಿ. ಈಗ FRR ಅಂತ ನಮ್ಮಲ್ಲಿದೆ, ಅವರು ಮಾನಿಟರ್ ಮಾಡ್ತಾರೆ. ಅದನ್ನ ನಾವು ಅವ್ರಿಗೆ ತಿಳಿಸಿದ್ದೇವೆ. ಆಮೇಲೆ ಅದನ್ನ ಯೋಚನೆ ಮಾಡೋಣ. ಈಗ ನಾವು ಹೇಳಿದೀವಲ್ಲ, ನಾವು ಹೇಳಿದ್ದನ್ನ ಅವ್ರು ಕೇಳಿದ್ರೆ ಆಯ್ತಲ್ಲ. ವೈಲೇಟ್ ಮಾಡಿದಾಗ ತಾನೇ ನೀವು ಹೇಳೋ ಪ್ರಶ್ನೆ ಬರೋದು. ಅಲ್ಲ, ಇದು ಸ್ವಾಭಾವಿಕವಾಗಿ ಮಾಡೇ ಮಾಡ್ತಾರೆ. ಅಪೋಸಿಷನ್ ಅವ್ರಿಗೆ ಏನ್ ಜವಾಬ್ದಾರಿ ಇದೋ ನಮಗೆ 10 ಜವಾಬ್ದಾರಿ ಇದೆ.